ಸ್ನೇಹಿತರೆ, ಎಮ್ಎನ್ ಅಕಾಡೆಮಿ 2062 ವಾಹಿನಿಗೆ ಆತ್ಮೀಯ ಸ್ವಾಗತ. ನಮ್ಮ ರಾಜ್ಯದಲ್ಲಿ PU ಅತಿಥಿ ಉಪನ್ಯಾಸಕರು ಆನ್ಲೈನ್ ಮೂಲಕ ನೇಮಕಾತಿ ಮಾಡಿಕೊಳ್ಳುವುದಕ್ಕಾಗಿ ಈಗ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಸ್ನೇಹಿತರೆ, ಈ ಆನ್ಲೈನ್ ಮೂಲಕ ನೇಮಕಾತಿ ಮಾಡುವುದರಿಂದ ಅಭ್ಯರ್ಥಿಗಳಿಗೆ ಏನೆಲ್ಲ ಅನುಕೂಲವಾಗಲಿದೆ, ಆನ್ಲೈನ್ ಮೂಲಕ ನೇಮಕಾತಿ ಇದಕ್ಕೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಏನೆಲ್ಲ ಆಗ್ರಹಿಸಿದ್ದಾರೆ, ಹಾಗೆ PU ಉಪನ್ಯಾಸಕರ ನೇಮಕಾತಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ. ಉದಯವಾಣಿ ದಿನಪತ್ರಿಕೆಯಲ್ಲಿ ಬಂದಂತಹ ಸುದ್ದಿ ಸ್ನೇಹಿತರೆ, ನೋಡಿ, ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿಯೂ ಗೋಲ್ಮಾಲ್ ನಡೆಯುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬರುತ್ತಿವೆ. ಹೀಗಾಗಿ ಆಫ್ಲೈನ್ನಲ್ಲಿ ನೇಮಕ ಮಾಡಿಕೊಳ್ಳುವ ಬದಲು ಆನ್ಲೈನ್ ಮೂಲಕ ನೇಮಕ ಮಾಡಿಕೊಂಡರೆ ಅರ್ಹ ಮತ್ತು ಗುಣಾತ್ಮಕ ಉಪನ್ಯಾಸಕರು ದೊರೆಯಲಿದ್ದಾರೆ ಎಂದು ಅಭ್ಯರ್ಥಿಗಳು ಆಗ್ರಹಿಸಿದ್ದಾರೆ. ಸ್ನೇಹಿತರೆ, ಅದರಲ್ಲೂ ಮೇನು ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ, ಜಾತಿ ಧರ್ಮದ ಆಧಾರದಲ್ಲಿ ನೋಡಿ, ಈಗ ಕೆಲವೆಡೆ ಅನರ್ಹರಿಗೂ ಕ್ವಾಲಿಫೈಡ್ ಆಗದೇ ಇರತಕ್ಕಂತಹ ಅಭ್ಯರ್ಥಿಗಳು ಮಣಿ ಹಾಕಲಾಗಿದೆ. ಇದರಿಂದ ಅರ್ಹರು ಅಂದರೆ PU ಉಪನ್ಯಾಸಕರ ಬೋಧನೆಗಾಗಿ ಮಿನಿಮಮ್ ಬೇಕಾಗಿರ್ತಕ್ಕಂತಹ ಕ್ವಾಲಿಫಿಕೇಶನ್ ಪಡೆದಂತಹ ಅಭ್ಯರ್ಥಿಗಳಿಗೆ ಇಲ್ಲಿ ಕೆಲಸವಿಲ್ಲಂತಾಗಿದೆ ಎಂದು ಅಭ್ಯರ್ಥಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಸ್ನೇಹಿತರೆ, ಪ್ರಸ್ತುತ ಸಾಲಿನಲ್ಲಿ PU ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ 4689 ಉಪನ್ಯಾಸಕರ ಹುದ್ದೆ ಭರ್ತಿ ಮಾಡಿಕೊಳ್ಳಲು ಅನುಮತಿ ನೀಡಿದೆ ಅಂತ ಹೇಳಿದರೆ, ಜೊತೆಗೆ ವೃಂದ ಮತ್ತು ನೇಮಕಾತಿ ನಿಯಮಗಳ ಅನ್ವಯ ನೇಮಕ ಮಾಡಿಕೊಳ್ಳಲು ಸೂಚನೆ ನೀಡಿದೆ ಎಂಬ ಮಾಹಿತಿಯನ್ನ ಇದಷ್ಟು ಮಾಹಿತಿ ಇಲ್ಲಿ ತಿಳಿಸಿದ್ದಾರೆ. ಸ್ನೇಹಿತರೆ, ಇದ್ರ ಜೊತೆಗೆ ಇನ್ನಷ್ಟು ಮಾಹಿತಿಯನ್ನ ನಾವು ನೋಡೋದಾದ್ರೆ ನೋಡಿ, ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಒಬ್ಬರಿಗಿಂತ ಹೆಚ್ಚಿನ ಮಂದಿ ಅರ್ಹರಿದ್ದಲ್ಲಿ ನೋಡಿ, ಇದು ಅಭ್ಯರ್ಥಿಗಳ ಆಯ್ಕೆಯ ಒಂದು ಪ್ರೊಸೀಜರ್ ನೋಡಿ, ಸ್ನಾತಕೋತ್ತರ ಪದವಿಯಲ್ಲಿ ಹೆಚ್ಚು ಅಂಕ ಪಡೆದಿರುವವರನ್ನು ಪರಿಗಣಿಸಬೇಕು. ಹಾಗೆಯೇ ಒಬ್ಬ ಅಭ್ಯರ್ಥಿಯು ಒಂದೆಡೆ ಮಾತ್ರ ಬೋಧನೆ ಮಾಡಲು ಅರ್ಹರಾಗಿರುತ್ತಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದು ನೋಡಿ, ಈ ಒಂದು ನಿಯಮಗಳನ್ನ ಇಲ್ಲಿ ತಿಳಿಸಿದೆ ಸ್ನೇಹಿತರೆ. ಆದರೆ ಅತಿಥಿ ಉಪನ್ಯಾಸಕರನ್ನು ಕಾಲೇಜು ಹಂತದಲ್ಲಿಯೇ ಪ್ರಾಂಶುಪಾಲರ ಮೂಲಕವೇ ನೇಮಿಸಲಾಗುತ್ತಿದೆ. ಇದರಿಂದ ಅನರ್ಹರು ನೇಮಕಗೊಳ್ಳುತ್ತಿದ್ದು ಪದವಿ ಪೂರ್ವ ಶಿಕ್ಷಣದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ. ಆದ್ದರಿಂದ ಮೆರಿಟ್ ಆಧಾರದಲ್ಲಿ ನೇಮಕಗೊಳ್ಳುತ್ತಿಲ್ಲ, ಬದಲಿಗೆ ಜಾತಿ ಧರ್ಮಗಳ ಮೇಲೆ ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಎಂದು ಗಂಭೀರ ಆರೋಪ ಈಗ ಕೇಳಿಬರುತ್ತಿದೆ ಎಂಬ ಮಾಹಿತಿಯನ್ನ ಇಲ್ಲಿ ಕ್ಲಿಯರ್ ಕಟ್ ಆಗಿ ತಿಳಿಸಿದ್ದಾರೆ. ಸ್ನೇಹಿತರೆ, ಇದು ನಿಜಕ್ಕೂ ಬೇಸರ ಆಗುತ್ತೆ. ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಈಗ ಏನಾಗ್ತಿದೆ ಅಂದ್ರೆ, ಅದರಿಂದ ಅಭ್ಯರ್ಥಿಗಳು ಈಗ ರೊಚ್ಚಿಗೆದ್ದಿದ್ದಾರೆ ನೋಡಿ. ಈಗ ಅಭ್ಯರ್ಥಿಗಳ ಆಗ್ರಹವೇನು ಅದನ್ನ ಒಂದಷ್ಟು ನೋಡ್ತಾ ಹೋಗೋಣ. ಪದವಿ ಕಾಲೇಜು ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿರುವಂತೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿ ಜಿಲ್ಲಾ ಹಂತದಲ್ಲಿ ಕೌನ್ಸಿಲಿಂಗ್ ನಡೆಸಿದರೆ 100% ಮೆರಿಟ್ ಆಧಾರದಲ್ಲಿ ಆಯ್ಕೆ ಮಾಡಿಕೊಳ್ಳಲು ಇಲ್ಲಿ ಅನುಕೂಲವಾಗುತ್ತದೆ. ಅದೇ ರೀತಿ ಪ್ರತಿ ವರ್ಷ ಆನ್ಲೈನ್ ಮೂಲಕವೇ ನೇಮಕ ಮಾಡಿಕೊಂಡರೆ ಅರ್ಹ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಳ್ಳಲು ಇಲ್ಲಿ ಅನುಕೂಲವಾಗಲಿದೆ ಎಂದು ಅಭ್ಯರ್ಥಿಗಳು ಆಗ್ರಹಿಸಿದ್ದಾರೆ. ಸ್ನೇಹಿತರೆ, ಆದರೆ PU ಉಪನ್ಯಾಸಕರ ನೇಮಕಾತಿ ಅಕಾಡೆಮಿಕ್ ಇಯರ್ ಯಾವೆಲ್ಲ ವೇಕೆನ್ಸಿ ಇದೆಯೋ ಹಂತವಾಗಿ ಹಾಕ್ತಾ ಹೋದ್ರೆ ಬಹುಶಃ ನಮ್ಮ ಅತಿಥಿ ಉಪನ್ಯಾಸಕರಿಗೆ ಯಾವುದೇ ಕೊರತೆ ಇರೋದಿಲ್ಲ. ಆದ್ದರಿಂದ ರಾಜ್ಯ ಸರ್ಕಾರಕ್ಕೆ PU ಅತಿಥಿ ಉಪನ್ಯಾಸಕರು ಒತ್ತಾಯಿಸಿದಂತೆ ಆನ್ಲೈನ್ ಮೂಲಕವೇ ಅತಿಥಿ ಉಪನ್ಯಾಸಕರನ್ನ ಅಂದ್ರೆ PU ಅತಿಥಿ ಉಪನ್ಯಾಸಕರನ್ನ ನೇಮಕಾತಿ ಮಾಡಿಕೊಳ್ಳುವುದಾಗಿ ಆಗ್ರಹಿಸಿದ್ದಾರೆ. ಇದಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ. ಇದೇ ತರಹದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಎಮ್ಎನ್ ಅಕಾಡೆಮಿ 2062 ವಾಹಿನಿಯನ್ನು ತಪ್ಪದೇ ಫಾಲೋ ಮಾಡಿ.